ಸರ್ ಇದು 2016ನೇ ಇಸ್ವಿಲಿ ಯಾರೋ ಕಿಡಿಗಿಡಿಗಳು ಫೈಸನ್ ಇಂಜೆಕ್ಷನ್ ಕೊಟ್ಟು 2 ದನ ಬಸವಪ್ಪನ ತಂದು ಹಾಕ್ಬಿಟ್ಟಿದ್ರು ದನಗಳನ್ನ. ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಅವತ್ತು ಕೆರಗೋಡು ಹೋಬ್ಳಿ, ದುದ್ದ ಹೋಬ್ಳಿ, ಬಸವಳ ಹೋಬ್ಳಿ ಎಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ತಕೊಂಡ್ಬಂದು ಇಲ್ಲಿ ದಪ್ಪನ್ ಮಾಡಿದ್ದು. ದಪ್ಪನ್ ಮಾಡಿ 2019ರಲ್ಲಿ ಇದ ದೇವಸ್ಥಾನನ ಕೈ ಹಾಕಿ 20ರಿಂದ ಓಪನ್ ಮಾಡ್ದು. ನಮಸ್ಕಾರ ವೀಕ್ಷಕರೇ, ನಾವೇ ಇವತ್ತು ಬಂದಿದ್ವಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹಂಪಾಪುರ ಗೇಟ್ ಬಳಿ ನಡೀತಕ್ಕಂಥ ಒಂದು ದನಗಳ ಜಾತ್ರೆಗೆ. ಈ ಒಂದು ದನಗಳ ಜಾತ್ರೆ ನಾಗಮಂಗಲ ರಸ್ತೆಯಲ್ಲಿದೆ. ಸದ್ಯಕ್ಕೆ ನಾವು ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಯಾವೆಲ್ಲ ರೀತಿಯ ಮಾಹಿತಿಗಳು ಸಿಗುತ್ತೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಹಳ್ಳಿಕಾರ್ ರಾಸುಗಳ ಜೊತೆಗೆ ಸೀಮೆ ಕರು ಅಂತ ಏನ್ ಹೇಳ್ತೀವಿ ಅಂದ್ರೆ ಕ್ರಾಸ್ ಬೀಡು. ಸೊ ಈ ಒಂದು ಕರುಗಳು ಸಹ ಇಲ್ಲ ಇದೆ. ಇನ್ನು ಇಲ್ಲಿ ಸದ್ಯಕ್ಕೆ ಬಂದಿರತಕ್ಕಂತ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಉಚಿತವಾಗಿ ಬಂದಿರತಕ್ಕಂತ ರೈತರಿಗೆ ಒಂದು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಬಂದಿರತಕ್ಕಂತ ರೈತ ಬಾಂಧವರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ವೀಕ್ಷಕರೇ, ಏನು ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ದನಗಳ ಜಾತ್ರೆನಲ್ಲಿ ಬರ್ತಕ್ಕಂಥ ಭಕ್ತರಿರ್ಬೋದು, ಹಾಗೆ ಬರ್ತಕ್ಕಂಥ ರೈತರಿಗೆಲ್ಲರಿಗೂ ಸಹ ಒಂದು ಉಚಿತವಾಗಿ ಒಂದು ಪ್ರಸಾದದ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ದಿನನಿತ್ಯ ಬರ್ತಕ್ಕಂಥ ರೈತರು ಯಾವುದೇ ರೀತಿ ಹಸಿವಿನಿಂದ ಬಳಲಬಾರ್ದು ಅಂತ ಅನ್ಕೊಂಡು ಈ ರೀತಿ ಒಂದು ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸರ್, ಡೈಲಿ ಎಲ್ಲ ಬರ್ತಾ ಇದ್ದಾರಾ ಜನಗಳು? ಡೈಲಿ ಎಷ್ಟು? ಹಾ, ಶಿವಳ್ಳಿ ಗ್ರಾಮದವ್ರ? ಎಷ್ಟು ಕ್ವಿಂಟಲ್ ಅಕ್ಕಿ ಹಾಕಿದ್ದೀರಾ ಸರ್ ಇವತ್ತು? 1.5 ಕ್ವಿಂಟಲ್ ಹಾಕಿದ್ದೀರಾ? ಎಲ್ಲ ಬಂದು ನಾಷ್ಟಕ್ಕೆ? ಮಧ್ಯಾಹ್ನ ಊಟ ಎಲ್ಲ ಇದೆಯಾ? ಬೇರೆ ಊರ್ನವ್ರು? ಒಟ್ನಲ್ಲಿ ಈಗ ಅಕ್ಕಪಕ್ಕ ಊರವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದಾ? ಹಾ, ಒಂದೊಂದ್ ದಿನ ಒಂದೊಂದು ಇದು ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಓಕೆ ಸರ್, ಒಳ್ಳೇದಾಗ್ಲಿ. ಬಂದಿರುವಂತ ರೈತರಿಗೆ, ಹಳ್ಳಿಕಾರ್ ತಳಿ ಅಭಿವೃದ್ಧಿಗೆ, ಈ ದೇಶದ ಜನತೆಗೆ ಜೋಡಿ ನಂದಿ ಬಸವೇಶ್ವರ ಒಳ್ಳೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಹಳ್ಳಿಕಾರ್ ತಳಿ ಹೆಚ್ಚು ಅಭಿವೃದ್ಧಿಯಾಗಿ ಬೆಳೀಲಿ ಅಂದ್ಬಿಟ್ಟು ಈ ವೇದಿಕೆ ಮುಖಾಂತರ, ಈ ಹಳ್ಳಿಕಾರ್ ಮುಖಾಂತರ ನಾನು ಕೋರಿಕೆಯನ್ನು ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಶಿವಳ್ಳಿ ಗ್ರಾಮದವರಿಂದ ಏನೊಂದು ಬೆಳಗಿನ ಉಪಹಾರಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ. ರೈಸ್ ಬಾತ್ ಮತ್ತೆ ಚಟ್ನಿಯನ್ನ ಶಿವಳ್ಳಿ ಗ್ರಾಮಸ್ಥರಿಂದ ಬರ್ತಕ್ಕಂಥ ರೈತರು ಇರ್ಬೋದು, ಹಾಗೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನ ಶಿವಳ್ಳಿ ಗ್ರಾಮದವ್ರು ಮಾಡಿದ್ದಾರೆ. ಇದೇ ರೀತಿ ಅಕ್ಕಪಕ್ಕದ 3 ಊರಿನ ಜನಗಳು ಸೇರ್ಕೊಂಡು ಮಾಡಿದಾರಂತೆ. ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಇದೇ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಹಳ್ಳಿಕಾರ ಅಭಿವೃದ್ಧಿ ಕೂಡ ಆಗ್ಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಇನ್ನು ಬಂದಿರತಕ್ಕಂತ ರಾಸುಗಳಿಗೆ ಯಾವುದೇ ರೀತಿ ನೀರಿನ ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನೀರಿನ ತೊಟ್ಟಿನೂ ಸಹ ಈ ಒಂದು ದನಗಳ ಜಾತ್ರೆಯಲ್ಲಿ ಮಾಡಿದ್ದಾರೆ. ಕುಡಿಯುವ ನೀರು ಇರ್ಬೋದು, ಸೊ ಎಲ್ಲ ಸಕಲ ರೀತಿಯ ಒಂದು ವ್ಯವಸ್ಥೆಯನ್ನ ಈ ಒಂದು ದನಗಳ ಜಾತ್ರೆಯಲ್ಲಿ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ದನಗಳ ಜಾತ್ರೆಯಲ್ಲಿ ಒಳಗಡೆ ಹೋಗೋಣ, ಯಾವೆಲ್ಲ ಮಾಹಿತಿಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕೊಡಿಸ್ತೀನಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ನಾವಿವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಹಂಪಾಪುರದ ಬಳಿ ಇರ್ತಕ್ಕಂಥ ಶ್ರೀ ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ಮಹಾಮಂಗಳಾರತಿ ನಡೀತಾ ಇದೆ. ಈ ಒಂದು ಮಂಗಳಾರತಿಯ ನಂತರ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿರ್ಬೋದು, ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ಸೊ ಎಲ್ಲರೂ ಕೂಡ ಈ ಒಂದು ದನಗಳ ಜಾತ್ರೆ ಬಗ್ಗೆ ಹಾಗೂ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಸದ್ಯಕ್ಕೆ ಭಕ್ತಾದಿಗಳೆಲ್ಲರಿಗೂ ಸಹ ಮಂಗಳಾರತಿಯನ್ನು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದ್ರೆ ಏನು ಹಂಪಾಪುರ ಗೇಟ್ ಬಳಿ ಇರತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ಹಾಗೆ ಅಕ್ಕಪಕ್ಕದ ಜಿಲ್ಲೆಯವರು ಸಹ ಈ ಒಂದು ದನಗಳ ಜಾತ್ರೆಗೆ ಬರ್ತಾ ಇದ್ದಾರೆ. ಸತತವಾಗಿ 2 ವರ್ಷಗಳ ಕಾಲ ಅದ್ದೂರಿಯಾಗಿ ನಡೆದಂತ ಈ ಒಂದು ದನಗಳ ಜಾತ್ರೆ ಈ ಬಾರಿ 3ನೇ ವರ್ಷ ಅತ್ಯಂತ ಅದ್ದೂರಿಯಾಗಿ ದನಗಳ ಜಾತ್ರೆ ನಡೀತದೆ. ಸುತ್ತಮುತ್ತಲಿನ ಯುವಕರೆಲ್ಲರೂ ಸಹ ಈ ಒಂದು ದನಗಳ ಜಾತ್ರೆ ಹಳ್ಳಿಕಾರನ ಒಂದು ಬೆಳೆಸಬೇಕು, ಉಳಿಸ್ಬೇಕು ಅಂತ ಅನ್ಕೊಂಡು ಈ ಒಂದು ದನಗಳ ಜಾತ್ರೆಯನ್ನ ಅತ್ಯಂತ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಈಗ ಒಬ್ರು ಇಲ್ಲಿನ
ಪದಾಧಿಕಾರಿಗಳನ್ನ ಮಾತಾಡ್ತೀನಿ. ಇವ್ರ ಹೆಸರು ಶಿವಕುಮಾರ್ ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಸರ್ ಏನಾಗಿದ್ದೀರಾ ಇಲ್ಲಿ? ಜೋಡಿ ನಂದಿ ಬಸವೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿದ್ದೀರಾ? ಸರ್ ಈ ಒಂದು ದೇವಸ್ಥಾನದ ಇತಿಹಾಸ ಹೇಳ್ತೀರಾ ಏನು ಅಂತ ಅಂದ್ಬಿಟ್ಟು? ಸರ್ ಇದು 2016ನೇ ಇಸ್ವಿಲಿ ಯಾರೋ ಕಿಡಿಗಿಡಿಗಳು ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು 2 ದನ ಬಸವಪ್ಪನ ತಂದು ಹಾಕ್ಬಿಟ್ಟಿದ್ರು ದನಗಳನ್ನ. ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಅವತ್ತು ಕೆರಗೋಡು ಹೋಬ್ಳಿ, ದುದ್ದ ಹೋಬ್ಳಿ, ಬಸವಳ ಹೋಬ್ಳಿ ಎಲ್ಲಾ ಗ್ರಾಮಸ್ಥರ ಸಹಕಾರದೊಂದಿಗೆ ತಕಬಂದು ಇಲ್ಲಿ ದಪ್ಪನ್ ಮಾಡಿದ್ದು. ದಪ್ಪನ್ ಮಾಡಿ 2019ರಲ್ಲಿ ಇದ ದೇವಸ್ಥಾನನ ಕೈ ಹಾಕಿ 20ರಿಂದ ಓಪನ್ ಮಾಡ್ದು. ಓಪನ್ ಮಾಡ್ತಾ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ತರಬೇಕು, ಒಂದು ಮಂಡ್ಯ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಮಾಡ್ಬೇಕು, ಹಳ್ಳಿಕಾರನ ಉಳಿಸ್ಬೇಕು, ಹಳ್ಳಿಕಾರನ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ 3 ಹೋಬ್ಳಿಗಳ ಜನಗಳ ಸಹಕಾರದೊಂದಿಗೆ ಈ ದೇವಸ್ಥಾನನ ಕಟ್ಟಿ ಒಂದು ಹಳ್ಳಿಕಾರನ ಉಳಿಸಿ ನಮ್ಮ ಕಾಡನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟು ಹೋರಾಟ ಕೊಟ್ಟು ನಮ್ಮ ಜೋಡಿ ನಂದಿ ಬಸವೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಈ ಸರಿ ಬಹುಮಾನನ ಸದಾ ಇಟ್ಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಒಳ್ಳೆ ಎತ್ತು ಬರಲಿ, ನಮ್ಮ ರೈತರು ಒಳ್ಳೆ ಎತ್ತುಗಳನ್ನ ಸಾಕ್ಲಿ. ರೈತರ ಸಹಕಾರ ಎಲ್ಲ ಇದೆಯಾ? ರೈತರ ಸಹಕಾರ ಎಲ್ಲರದು, ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಸಹಕಾರ ಕೊಟ್ಟು ಒಂದು ಉನ್ನತವಾಗಿ ಇವತ್ತು ಈ ಜಾತ್ರೆ ಮಾಡ್ಕೊಡಕ್ಕೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನಾನು ನೋಡ್ತಾ ಇದ್ದೆ, ಬಂದಿರತಕ್ಕಂತ ರೈತರಿಗೆ ಏನೊಂದು ಊಟದ ವ್ಯವಸ್ಥೆನೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡ್ತಾ ಇದ್ರು. ಹೌದು. ಅದ್ರ ಜೊತೆಗೆ ಪಶು ವೈದ್ಯಕೀಯ ವ್ಯವಸ್ಥೆ ಎಲ್ಲ ಇದೆಯಾ ಸರ್? ಪಶು ವೈದ್ಯಕೀಯ ವ್ಯವಸ್ಥೆ ಇದೆ, ಆರೋಗ್ಯ ಇಲಾಖೆಯವರು ಇಲ್ಲಿ ಇದ್ದಾರೆ. ಪ್ರತಿದಿನ ಬಂದಂತ ಜನಗಳಿಗೆ ಉಚಿತವಾಗಿ ಅನ್ನದಾನ ಮಾಡ್ತಾ ಇದ್ದೀವಿ. ನೀವು ಇವತ್ತು ಅವ್ರ ದನಗಳನ್ನ ಕಟ್ಟಾಕೊಡೋದಕ್ಕೆ ಟ್ರಸ್ಟ್ ವತಿಯಿಂದನೇ ಎಲ್ಲ ಜಾಗಗಳನ್ನ ಉತ್ಸಿ ಅವ್ರಿಗೆ ಕ್ಲೀನ್ ಮಾಡಿಸ್ಕೊಡ್ತಾ ಇದೀವಿ. ಕಮ್ಮಿ ಬಡ್ಜೆಟ್ ಅಲ್ಲಿ ಅವ್ರಿಗೆ ಸಾಮಿಯನ್ನ ಇವು ಎಲ್ಲಾನು ತಗೊಂಡ್ಬಂದು ಇಟ್ಕೊಂಡು ಬರುವಂತ ರಾಸಿನ ಮಾಲೀಕರಿಗೆ ಯಥೇಚ್ಛವಾಗಿ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಪೂರಾ ಸಹಕಾರ ಕೊಟ್ಟು ಮಾಡ್ತಾ ಇದ್ದೀವಿ. ಓಕೆ ಸರ್, ಒಳ್ಳೇದಾಗ್ಲಿ. ಸರಿ ಸರ್, ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಏನು ಶ್ರೀ ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸೋದ್ರ ಮುಖಾಂತರ ಈ ಒಂದು ದನಗಳ ಜಾತ್ರೆಗೆ ಬಂದಿರತಕ್ಕಂತ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರೈತರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮಸ್ಕಾರ. ನಾವು ರೈತರು ಶಿವಕುಮಾರ್ ಆರಾಧ್ಯ ಅಂತ ಸರ್, ಉಪ್ಪರ್ಕಳ್ಳಿಯವರು. ಇಡೀ ಸುತ್ತಳ್ಳಿ ಜನ ಬಂದಿದ್ದಾರೆ ಇಲ್ಲಿ. ಸುತ್ತಳ್ಳಿ ಅಂದ್ರೆ ಎಷ್ಟು ಸರ್? ನೋಡಿ, ಇಡೀ ಮಂಡ್ಯ ಜಿಲ್ಲಾದ್ಯಂತ ಬಂದಿದೆ, ರಾಜ್ಯದ ಹೊರ ಜಿಲ್ಲೆಗಳಿಂದ ಬಂದಿದೆ. ಇದು ವಿಶೇಷವಾಗಿ ಇದು 3ನೇ ವರ್ಷದ ನಮ್ಮ ಜಾತ್ರಾ ಮಹೋತ್ಸವ. ನಿಮ್ಗೆ ಆಲೆ ಗೊತ್ತಿರ್ಬೋದು, ನಮ್ಮ ಜನತೆಗೆ ಗೊತ್ತು. ಇದಾಲೆ ಒಂದು 5-6 ವರ್ಷಗಳಿಂದ ಯಾರ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಬೇಕು ಅಂತಲೇ 2 ಬಸವಣ್ಣ ದೇವ್ರನ್ನ ತಂದು ಇಲ್ಲಿ ಎತ್ಬಿಟ್ಟು ಹೊಟ್ಟೋಗಿದ್ರು. ವಿಷದ ಸೂಜಿ ಚುಚ್ಚಿ ಇಲ್ಲಿ ಎತ್ಬಿಟ್ಟು ಹೊಟ್ಟೋಗಿದ್ರು. ಆ ಕಡೆ ನೋಡಿ, ಇಲ್ಲಿಂದ ಮೇಲ್ಕೋಟೆ ಗಂಟು ಕಾಡಿದೆ. ಆದ್ರೆ ಭಗವಂತ ಇಲ್ಲೇ ಆಯ್ಕೆ ಆಗ್ಬೇಕು ಅಂತ ಹೇಳಿ ಇಲ್ಲಿಂದ ಒಂದು 500 ಅಡಿ ಮೀಟರ್ದಲ್ಲಿ 500 ಅಡಿ ಮೀಟರ್, ಅರ್ಧ ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಹಂಪಾಪುರ ಗ್ರಾಮದ ರಸ್ತೆ ಅಲ್ಲಿ ಮಧ್ಯದಲ್ಲಿ ಎತ್ಬಿಟ್ಟು ಹೊಟ್ಟೋಗಿದ್ರು. ಆದ ಕಾರಣ ಇಡೀ ನಮ್ಮ ಸುತ್ತಳಿ ಜನ, ಇಡೀ ಜಿಲ್ಲೆಯ ಜನತೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು. ಸ್ವಾಮಿನ ಇಲ್ಲೇ ನಾವು ಮಣ್ಣು ಮಾಡಿ ಆ ಸ್ವಾಮಿಯ ಇದ್ರ ಮೇಲೆ ನಾವು ದೇವಸ್ಥಾನ ಕಟ್ಕೊಂಡು ಎಲ್ಲಾ ಸೇರಿ ಕಟ್ಟಿದ್ವಿ. ಅದೇ ತರ 3ನೇ ವರ್ಷದ ಭಾರಿ ದನಗಳ ಜಾತ್ರೆ ಇವತ್ತಿಗೆ 3ನೇ ದಿನ ಕಾಲಿಟ್ಟಿದೆ. ಭಾರಿ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗ ನಾವು ಹಂಪಾಪುರ ಗೇಟ್ ಬಳಿ ನಡೀತಕ್ಕಂಥ ಒಂದು ಶ್ರೀ ಜೋಡಿ ನಂದಿ ಬಸವೇಶ್ವರ ದನಗಳ ಜಾತ್ರೆಗೆ ಬಂದಿದ್ದೀವಿ. ಸದ್ಯಕ್ಕೆ ಒಬ್ರು ರೈತರನ್ನ ನಾನು ಮಾತಾಡ್ತೀನಿ. ನೋಡ್ರ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚೆನ್ನೈ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಬಿಳಿದೇಗ್ಲಿಂದ. ಹೇಗ ಅನಿಸ್ತದೆ ಜಾತ್ರೆ? ಜಾತ್ರೆ ಪರವಾಗಿಲ್ಲ. 3ನೇ ವರ್ಷದ ಜಾತ್ರೆ. 3ನೇ ವರ್ಷದ ಜಾತ್ರೆ ಎಲ್ಲ ಸೌಕರ್ಯ ಚೆನ್ನಾಗಿದೆ. ಏನೇನ್ ಸೌಕರ್ಯ ಮಾಡಿದ್ದಾರೆ? ಊಟದ ಸೌಕರ್ಯ ಚೆನ್ನಾಗಿದೆ, ನೀರು ನಿಲ್ಲದೆ ಎಲ್ಲ. ಒಟ್ಟಿನಲ್ಲಿ ಡಾಕ್ಟರ್ ವ್ಯವಸ್ಥೆನೂ ಇದೆಯಾ? ಡಾಕ್ಟರ್ ಎಲ್ಲ ಇದೆ. ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ? 3 ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ ಜಾತ್ರೆ ಶುರುವಾಗಿದ್ದರಿಂದ ಬರ್ತಾ ಇದ್ದೀರಾ? ಹೊಸ ಜಾತ್ರೆ ಅನ್ಸಲ್ಲ ಇದು? ಹಳೆ ಜಾತ್ರೆ ತರನೇ ಅನ್ಸುತ್ತೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಈಗ ನೀವು ಎಷ್ಟೊತ್ತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರ? ನಾವು ಎತ್ತುಗಳನ್ನ ಎಷ್ಟೊತ್ತೆ ಕರ್ಕೊಂಡ್ ಬಂದಿದ್ರ? ನಾವು ಒಂದೇ ಜೊತೆನಾ? ಒಂದೇ ಜೊತೆ. ಏನೆಲ್ಲಾಗಿದೆ ಇದಕ್ಕೆ? ಕಡೆ ಬೇಸಾಯ ಎಲ್ಲ ಮಾಡ್ತಾ ಇದ್ದೀರಾ? ಎಲ್ಲಾನು ಮಾಡ್ತಾರೆ. ಓಕೆ, ಏನ್ ಹೇಳ್ತಿದ್ದೀರಾ ರೇಟು? 140. 140 ಬಂದ್ ಕೇಳ್ತಾ ಇದಾರೆ? ಕೇಳ್ತಾವ್ರೆ, ಇನ್ನೂ ಕೊಟ್ಟಿಲ್ಲ. ನೀವೆಲ್ಲ ಬೇಸಾಯ ಎಲ್ಲ ಚೆನ್ನಾಗಿ ಮಾಡ್ಸಿದ್ದೀರಾ? ಓಕೆ, ಅದೇ ಆರಂಭ ನಮ್ಗೆ. ಅದೇ ಆರಂಭ. ಮೇವು ಏನೆಲ್ಲ ಹಾಕ್ತಿದ್ದೀರಾ? ಮೇವು ದನಿಗ ಸೀಮೆ ಹುಲ್ಲು, ತೊಂಡೆ, ಆಮೇಲೆ ಸೀಮೆ ಹುಲ್ಲು ಅಂದ್ರೆ ಈ ತರ ಕಟ್ ಮಾಡ್ಬಿಟ್ಟು ಹಾಕ್ತೀರಾ? ಕಟ್ ಮಾಡ್ಬಿಟ್ಟು ಹಾಕ್ತೀವಿ. ಓಕೆ, ತೊಂಡೆ ಗಿಂಡೆ ಎಲ್ಲ ಹಾಕ್ತೀರಾ? ತೊಂಡೆ ಹಾಕ್ತಿವಿ,
ಹಾ. ಹಣ್ಣುಲ್ಲು ಭತ್ತದ ಹುಲ್ಲು ಹಾ. ಅದನ್ನು ಹಾಕ್ತಿವಿ. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಹಾ, ಫೋನ್ ನಂಬರ್ ಹೇಳಪ್ಪ. 96 ಹಾ. 11 ಹಾ. 01 ಹಾ. 24 ಓಕೆ 50. ಓಕೆ, ಥ್ಯಾಂಕ್ ಯು.